भजे श्री विघ्नराजं भजे श्री विघ्नराजं भजेहं 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 भजे तं श्री विघ्नराजं भजे भजे तदिह श्री विघ्नराजं भजे सन्ततमहं कुञ्जरमुखं शङ्करसुतं शङ्करिसुतं तदिह श्री विघ्नराजं भजे सन्ततमहं नन्दिकुञ्जरमुखम् अन्तकान्तकसुतं शिव शङ्करिसुतं तदिह श्री विघ्नराजं भजे श्री विघ्नराजं भजे सेवित सुरेन्द्र महनीय गुणशीलं जपतप समाधि सुख वरदानुकूलं सेवित सुरेन्द्र महनीय गुणशीलं जपतप समाधि सुख वरदानुकूलं भावित सुरमुनिगण भक्त परिपालं भयंकर विषङ्गमातङ्गकुलकालं भावित सुरमुनिगण भक्त परिपालं भयंकर विषङ्गमातङ्गकुलकालं श्री विघ्नराजं भजे श्री विघ्नराजं भजेहं 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 भजे तमिह श्री विघ्नराजं भजे कनककेयूर हारावळी कलित गंभीर गौरगिरि शोभं सुशोभं कनककेयूर हारावळी कलित गंभीर गौरगिरि शोभं सुशोभं कामादि भयभरित मूढमदबलि कलुष खण्डितमखण्ड प्रतापं प्रतापं सनक शुकनारायण पतञ्जलि पराशरमतं मुनि संग सल्लापं सल्लापं सनक शुकनारायण पतञ्जलि पराशरमतं मुनि संग सल्लापं सल्लापं श्री विघ्नराजं भजेहं 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 भजे तदिह श्री विघ्नराजं भजे श्री विघ्नराजं भजे श्री विघ्नराजं भजे श्री विघ्नराजं भजे 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 ಸುಂದರವಾಗಿ ನೃತ್ಯಗೈದ ಬಾಲ ಪ್ರತಿಭೆ ಸಾಕ್ಷಿ ಪಾಟೀಲ್ ಇವರಿಗೆ ಧನ್ಯವಾದಗಳು. ಇವರಿಗೆ ಶ್ರೀಗಳಿಂದ ಒಂದು ಸನ್ಮಾನ. ಈಗ ಮುಂದಿನ ಕಾರ್ಯಕ್ರಮ
ರವಿತೇಜ್ ಅಬ್ಬಿಗೇರಿಯವರಿಂದ ಒಂದೆರಡು ಮಾತುಗಳು. ಚನ್ನು ಪಾಟೀಲ್ ಫೌಂಡೇಶನ್ ಅಡಿಯೊಳಗ ಸಹೃದಯಿ ಶ್ರೀ ಚನ್ನು ಪಾಟೀಲರ ಸಂಸ್ಮರಣೋತ್ಸವ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪ್ರಸ್ತುತ ಶ್ರೀ ಬೂದೀಶ್ವರ ಸ್ವಾಮೀಜಿಯವರೇ ಹಾಗೂ ನಿಡುಗುಂದಿ ಕೊಪ್ಪದ ಪೂಜ್ಯ ಶ್ರೀಗಳಿಗೆ ನನ್ನ ಗೌರವಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಹೋದರಿ ಹಾಗೂ ಚನ್ನು ಪಾಟೀಲ್ ಫೌಂಡೇಶನದ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಬಸವರಾಜೇಶ್ವರಿ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂಥ ಚನ್ನು ಪಾಟೀಲ್ ಫೌಂಡೇಶನ್ನದ ಸಕಲ ಸದಸ್ಯರೇ, ಅವರ ಅಭಿಮಾನಿ ಬಳಗದವರೇ, ಪಾಟೀಲ್ ಕುಟುಂಬದ ಸರ್ವ ಸದಸ್ಯರೇ ಹಾಗೂ ಇಲ್ಲಿ ಪುರಸ್ಕಾರಗೊಂಡಿರ್ತಕ್ಕಂಥ ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಬೇರೆ ಬೇರೆ ಊರುಗಳ ಪ್ರತಿಭಾವಂತ ವಿದ್ಯಾರ್ಥಿನಿಯರೇ, ಮಾಧ್ಯಮದವರೇ ಹಾಗೂ ಇಲ್ಲಿ ನೆರೆದಿರುವಂಥ ಚನ್ನು ಪಾಟೀಲ್ ಅಭಿಮಾನಿಗಳೇ, ಸಹೃದಯರೇ ಹಾಗೂ ನಮ್ಮೂರು ಸೂಡಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮಸ್ತ ಬಂಧು ಬಾಂಧವರೇ, ಈಗಾಗಲೇ ನಮ್ಮ ನಾಡಿನ ಬಹುದೊಡ್ಡ ಆಧ್ಯಾತ್ಮ ಚೇತನವಾಗಿರುವಂಥ ನಮ್ಮ ಭಾಗದಲ್ಲಿ ಶಿಕ್ಷಣ, ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೆಲ ನಿಮಿಷಗಳವರೆಗೆ ತುಂಬ ಉದ್ಬೋಧಕವಾಗಿ ಮಾತನಾಡಿ ಹೋದರು. ಅವರ ಭಾಷಣದ ಪೂರ್ವದಲ್ಲಿ ಅಡ್ನೂರಿನ ಶ್ರೀ ಕಲ್ಲಿನಾಥ ಸ್ವಾಮೀಜಿಗಳು ಕೂಡ ತುಂಬ ಮಾರ್ಮಿಕವಾಗಿ ಕೆಲವು ಮಾತುಗಳನ್ನು ಹೇಳಿದರು. ಅವ್ರ ಮಾತುಗಳಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳಿಂದಾಗಿ ಇವತ್ತು ಕೊಪ್ಪಳ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶದ ಒಂದು ಪ್ರಮುಖ ಸ್ಥಾನವಾಗಿರ್ತಕ್ಕಂಥ ಕೊಪ್ಪಳ ದಕ್ಷಿಣದ ಸಿದ್ಧಗಂಗಾ ಅಥವಾ ಗಂಗೆ ಅಂತ ಕರೆಸಿಕೊಳ್ಳುತ್ತಾ, ಉತ್ತರದ ಗಂಗೆ ಅಂತ ಸರಿಯೇ ಅಂತ ಹೇಳ್ಕೊಂಡು ಹೇಳಿದರು. ಅವರು ಇನ್ನೊಂದು ಮಾತು ಹೇಳಬೇಕಾಗಿತ್ತು, ಬಹುಶಃ ಕಾರಣಾಂತರಗಳಿಂದ ಮರೆತರು ಅಂತ ತಿಳ್ಕೊಂಡಂತ ಅನಿಸುತ್ತೆ. ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ನಾನು ಈಗಾಗಲೇ ಹೇಳಿದಂತೆ ಭಾಳ ಕ್ಷೇತ್ರದಲ್ಲಿ ಬಹಳ ಅಪ್ರತಿಮವಾದಂಥ ಸಾಧನೆಯನ್ನ ಮಾಡ್ಯಾರ. ಅವರು ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲೇಜುಗಳ ಕಟ್ಟಡ ಮಾಡಿಲ್ಲ, ಶಾಲೆಗಳಿಗೆ ಕಟ್ಟಡ ಮಾಡಿಲ್ಲ, ಬೇರೆ ಬೇರೆ ಕೋರ್ಸ್ಗಳನ್ನು ತಂದಿಲ್ಲ, ಅದು ದೊಡ್ಡ ಸಾಧನೆ ಅಂತ ಅನಿಸೋದಿಲ್ಲ. ಆದರೆ ಸಾಮಾಜಿಕ ಜೀವನದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜನರನ್ನ ಕೊಪ್ಪಳಕ್ಕೆ ಕರೆಸಿಕೊಂಡು ಅವರಿಂದ ಜನರಿಗೆ ಒಂದು ಪ್ರೇರಣೆಯನ್ನು ಕೊಡಿಸುವಂತ ಕೆಲಸ. ನಿಮ್ಗೆ ಗೊತ್ತಿರಲಿ, ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತ ತಿಳ್ಕೊಂಡಂತ ಹೆಸರನ್ನ ನೀವು ಕೇಳಿರ್ಬೋದು, ಕೆಲವರಾದರೂ ಕೂಡ. ರಾಜಸ್ಥಾನದೊಳಗ ಬತ್ತಿ ಹೋಗಿರ್ತಕ್ಕಂಥ 5 ನದಿಗಳು
ತುಂಬಿಕೊಂಡು ಹರಿಯುವ ಹಾಗೆ ಮಾಡಿರ್ತಕ್ಕಂಥ ವ್ಯಕ್ತಿ ರಾಜೇಂದ್ರ ಸಿಂಗ್. ರಾಜಸ್ಥಾನದ ಮರುಭೂಮಿಯಲ್ಲಿ ಹಸಿರು ನಳನಡಿಸುವ ಹಾಗೆ ಮಾಡಿದ್ರೆ ಅದು ರಾಜೇಂದ್ರ ಸಿಂಗ್. ಅಂತ ರಾಜೇಂದ್ರ ಸಿಂಗ್ ಅದ್ವಿತೀಯವಾದಂತಹ ಕೆಲಸವನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿನೂ ಕೂಡ ಬಂದದ್ದು ಹಲವರಿಗೆ ಗುರುತಿರಬೇಕು ಪ್ರಾಜ್ಞ ವಲಯದಲ್ಲಿ. ಅಂತ ರಾಜೇಂದ್ರ ಸಿಂಗರನ್ನ ಕರೆಸಿಕೊಂಡು ನಮ್ಮ ಭಾಗದಲ್ಲಿರ್ತಕ್ಕಂಥ ಜಲಮೂಲಗಳನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ನಾವೆಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ, ನಮ್ಮ ಬೆನ್ನ ನಾವು ಚಪ್ಪರಿಸ್ಕೊಂತೀವಿ, ಬಹುಪರಾಕ್ ಹೇಳಿಸ್ಕೊಂತೀವಿ, ಏನೇನೋ ಮಾಡ್ತೀವಿ. ಅದು ಕೆಲಸ ಅಲ್ಲ. ನಮ್ಮ ಜಲಮೂಲಗಳು, ನಮ್ಮ ಕೆರೆ ಕಟ್ಟೆಗಳು, ಕೆರೆ ಕುಂಟೆಗಳು, ಬಾವಿಗಳು, ನದಿಗಳು, ಜರಿಗಳು, ತೊರೆಗಳು, ಇವುಗಳನ್ನ ಮತ್ತೆ ಪುನರುಜ್ಜೀವನಗೊಳಿಸಬೇಕಾಗಿದೆ. ಈ ಹಿನ್ನೆಲೆಯೊಳಗ ರಾಜೇಂದ್ರ ಸಿಂಗರನ್ನ ಕರೆಯಿಸಿಕೊಂಡು ಕೊಪ್ಪಳ ತಾಲೂಕಿನ ಯತ್ನಟ್ಟಿ ಓಜನಹಳ್ಳಿ ಗ್ರಾಮದಿಂದ ಪ್ರಾರಂಭವಾಗಿ ಹಿರೇಸಿಂದೋಗಿ ಮೊದಲಾದಂತಹ ಗ್ರಾಮದಲ್ಲಿ ಮುಕ್ತಾಯ ಆಗುವಂತ 33 ಕಿಲೋಮೀಟರ್ ಉದ್ದದ ನದಿಯ ಪಾತ್ರವನ್ನು ಎಲ್ಲ ಶುಚಿಗೊಳಿಸಿದೆ. ಇವತ್ತು ಹಾಗೆ ಮಾಡಿದ್ದಕ್ಕಾಗಿ ಅಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರ್ತಕ್ಕಂಥ ನದಿ ಆ ಬೋರ್ವೆಲ್ಗಳೇನವಲ್ಲ ಅವು ರೀಚಾರ್ಜ್ ಆಗುವಂಗಾಯ್ತು. ಇವತ್ತು ಕೋಟ್ಯಾವಧಿ ಕಿಮ್ಮತ್ತಿನ ಫಸಲನ್ನ ಅವರು ಬೆಳೆಯಲಿಕ್ಕೆ ಸಾಧ್ಯ. ಆಮೇಲೆ ಗಿಣಿಗೇರಿ ಅಂತ ಅನ್ನೋ ಒಂದು ಹೆಸರನ್ನ ನೀವು ಕೇಳಿರಬಹುದು. ಆ ಗಿಣಿಗೇರಿ ಒಳಗೆ ಒಂದು ದೊಡ್ಡ ಕೆರೆ ಇದೆ, ಸುಮಾರು 120 ಎಕರೆ ಕ್ಷೇತ್ರದಷ್ಟು ವಿಸ್ತಾರವಾಗಿರ್ತಕ್ಕಂಥ ಕೆರೆ. ನಮ್ಮ ಜನ, ನಮ್ಮ ಸರ್ಕಾರ, ನಮ್ಮ ಇಲಾಖೆಗಳು ಸುಮ್ಮನೆ ಹೆಸರಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾವ. ಆದರೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಮುತುವರ್ಜಿ ವಹಿಸಿ ಜನರನ್ನೆಲ್ಲ ಸಂಘಟನೆ ಮಾಡಿ ಯಾರ್ಯಾರಂತಕ JCB ಅದಾವ, ಯಾರ್ಯಾರಂತಕ ಟ್ರ್ಯಾಕ್ಟರ್ ಅದಾವ, ಯಾರ್ಯಾರಂತಕ ಚಕ್ಕಡಿ ಬಂಡಿ ಎಲ್ಲರೂ ಕೂಡ್ಕೊಂಡು ಶ್ರಮದಾನ ಮಾಡುವುದರ ಮೂಲಕವಾಗಿ 120 ಎಕರೆ ಕೆರೆಯ ಹೂಳೆತ್ತು ಕೆಲಸವನ್ನ ಮಾಡಿದರು. ಅದರಾಗ ಆಳವಾಗಿ ನೀರು ನಿಲ್ಲುವ ಹಾಗೆ ಮಾಡಿದರು. ಈ ಕಾರಣಕ್ಕಾಗಿ ಅಂತರ್ಜಲ ಮತ್ತೆ ಜಾಸ್ತಿ ಆಗುವಂಗ ಮಾಡಿ ಅದನ್ನು ಅತ್ಯುತ್ತಮವಾದಂತಹ ಒಂದು ವಿಹಾರ ತಾಣವನ್ನಾಗಿ ಪರಿವರ್ತನೆಯನ್ನು ಮಾಡಿದರು ಗವಿಸಿದ್ದೇಶ್ವರ. ಇನ್ನೊಂದು, ಇಲ್ಲಿ ನೀವು ಫ್ರಮ್ ಗಜೇಂದ್ರಘಟ್ಟ ಟು ಕುಟ್ಟಿಗೆ ಹೋಗುವಾಗ ಒಂದು ಊರು ಬರ್ತೈತಿ ಮೊದಲಘಟ್ಟ ಅಂತ ತಿಳ್ಕೊಂಡು ಅಂತ ಹೇಳಿ, ಮೊದಲಗಟ್ಟಿ ಅಂತಲೂ ಕರೀತಾರೆ. ಅಲ್ಲಿ ಅದರ ಪಕ್ಕದೊಳಗೆ ನಿಡಿಸೇಸಿ ಕೆರೆ, ರಸ್ತೆ ಮಧ್ಯದೊಳಗೆ ಒಂದು ಕೆರೆ ಐತಿ, ನೀವು ನೋಡಿರಬಹುದು. 16 ಬಣ್ಣ ಬಣ್ಣದ ಹೂವಿನ ಗಿಡಗಳು, ಲತೆಗಳು ಇರ್ತಕ್ಕಂಥದ್ದು ಒಂದು, ಆಮೇಲೆ ಹಸಿರಾಗಿರ್ತಕ್ಕಂಥ ಗಿರ್ಬ ಒಂದು ನರ್ಸರಿ ಇರ್ತಕ್ಕಂಥದ್ದು. ಅದು ಕೂಡ 60 ಎಕರೆ ವಿಸ್ತಾರದ ಒಂದು ಕೆರೆ. ಅದನ್ನು ಕೂಡ ಜನರನ್ನ ಕೂಡಿಕೊಂಡು ಈ ರೀತಿ ವಿಸ್ತಾರ ಮಾಡಿ ನಮ್ಮ ಸರ್ಕಾರದೊಳಗ ನಮ್ಮಲ್ಲಿ ಒಂದು ಜಲಾನಯನ ಇಲಾಖೆ